ಹಣ್ಣು ವ್ಯಾಪಾರಿ ಮೇಲೆ ಗುಂಪು ದಾಳಿ. ಕ್ಷುಲ್ಲಕ ಕಾರಣಕ್ಕೆ ಹಾಡಹಗಲೇ ಯುವಕರಿಂದ ಥಳಿತ. ಬೀದಿ ಬದಿ ಹಣ್ಣು ಮಾರಿಕೊಂಡು ಜೀವನ ಮಾಡ್ತಿದ್ದ ವ್ಯಕ್ತಿಯ ಮೇಲೆ ಮುಧೋಳದಲ್ಲಿ ಹಲ್ಲೆ ನಡೆದಿದೆ. ತಳ್ಳು ಗಾಡಿಯ ಮುಂದೆ ವಾಹನ ನಿಲ್ಲಿಸಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕಾಗಿ ಗುಂಪು ದಾಳಿ ನಡೆಸಲಾಗಿದೆ. ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ನಡೆದಿದ್ದು ಶಂಕರ್ ಭಜಂತ್ರಿ ಎಂಬುವರ ಮೇಲೆ 7-8 ಜನರ ತಂಡದಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಮ್ಮ ಕಾಕಾರು ರೆಗ್ಯುಲರಲ್ಲಿ ಪೈನಾಪಲ್ ಗಾಡಿ ಹಚ್ತಿದ್ರಿ. ಪೈನಾಪಲ್ ಗಾಡಿ ಹಚ್ಚಿದ್ರು, ಶಂಕರ್ ಭಜಂತ್ರಿ ಅಂತೇಳಿ ಪೈನಾಪಲ್ ಗಾಡಿ ಹಚ್ತಿದ್ರು. ಅಲ್ಲಿ ರೆಗ್ಯುಲರ್ ಪೈನಾಪಲ್ ಗಾಡಿ ಹಚ್ಚೋ ಟೈಮ್ನಾಗ ಅವರು ಒಂದು ಟಿ ಗಾಡಿ ಬಂತು. ಟಿ ಗಾಡಿ ಬಂದಕ್ಕೆ ಅದಕ್ಕೆ ಹಡ್ಡಾಗಿ ಗಾಡಿ ಹಚ್ಚಿರು. ಅವ್ರು ಏನಂದ್ರು, ಇಲ್ಲ ಇದನ್ನು ಗಾಡಿ ಅಂತಲ ತೆಗಿಪ್ಪ, ಪೊಲೀಸರು ಬಂದ್ರೆ ನಿನಗೂ ಹೊಡಿತಾರೆ ನಮಗೂ ಹೊಡಿತಾರೋ, ಅದು ಗಾಡಿ ಅಂತಲ ಪೊಲೀಸರು ಬಂದ್ರೆ 2 ಗಾಡಿ ಹೋಯ್ತಾರೆ ಅಂದ್ರೆ ಅನಂತಲ ಅವ್ರು ತಳಗಳದ್ದು ಬಂದು ನಮ್ಮ ಕಾಕಾಗತ್ಲ ಅಶಬ್ದ ಮಾತುಗಳು ಬಳಸಿದ್ರಿ. ಅಶಬ್ದ ಮಾತುಗಳು ಬಳಸೋದ್ನಾಗ ಅವ್ರು ಅಂದರು, ಅಶಬ್ದ ಮಾತು ಬಳಸ್ಬೇಡಪ್ಪ, ಯಾಕೆ ನನ್ನ ಮಗನ ವಯಸ್ಸವ ನೀನು ಓದಿ ಅನಂತಲೇ ಏನು ಮಾಡ್ತೀನಿ ನೀನು ಕಾನು ಹಲ್ಲೆ ಮಾಡಿ ಸಿಕ್ಕಂಗೆ ಸರ್ ಹೊಡಿದು ಬಡಿದು ಮಾಡಿದರು. ವಾಪಸ್ ಅಂತಲ ನಾವು ಯಾರೂ ಇಲ್ಲ, ಒಬ್ಬರಿ 30-40 ಜನ ಪುಣಚಿ ಬಂದು ಹಲ್ಲೆ ಮಾಡಿದ್ರಿ. ಹಲ್ಲೆ ಮಾಡಿ ಅವ್ಗೆ ಅದರಿಂದ ಗಿಡದ ಬೇರು ಹಾಕಿ ಕೊಳ್ಳೆ ಹಾಕಿ ಒಬ್ರು ಅಂತಾರೆ ಇಲ್ಲ ಮಲ್ರ ಮಾಡೋನು ತೊಗೊಂಡು ನಡಿಯತ್ತಾರು, ಒಬ್ರು ಅಂತಾರು ನಾವು ಸಡ್ಡಿಗೆ ಒಯ್ನೋತಾರು, ಒಬ್ರು ಅಂತಾರು ಇಲ್ಲ ನಾವು ಹೊಲಕ್ಕೆ ಒಯ್ನೋತಾರು. ಸರ್ ಫುಲ್ ಹಲ್ಲೆ ಮಾಡ್ಯಾರಿ ಸರ್. ಇದ್ರ ಸಲ ಪ್ರತಿ ಸಲನೂ ಅನ್ಯಾಯ ಆಗ್ಯಾವ್ರಿ, ರಗಡ್ ಸಲ ಅನ್ಯಾಯ ಆಗ್ಯಾವ್ರಿ. ಅನ್ಯಾಯ ಆಗಿದ್ದಕ್ಕೆ ಸಲ ಏನಾಗಿತ್ತು ರೀ, ಸಣ್ಣ ಪ್ರಮಾಣ ಹೋಗಿದ್ದು ಪೂರ ಮೇಜರ್ ಅದ ರೀ ಸರ್. ಪೂರ ಕಾಲು ಪೆಚ್ಚರ್ ಆಗ್ಯದ್ರಿ, ಪೂರ ಅವ್ನು ಸಿಕ್ಕಂಗೆ ಹಲ್ಲೆ ಮಾಡ್ಯಾರಿ, ಸಿಕ್ಕಂಗೆ ಓಡಾಡಿಸ್ಬಿಡ್ದಾರಿ ಸರ್. ಓಡಾಡಿಸ್ಬಿಡ್ದು ಎಲ್ಲರೂ ಅವ್ನು ಪೂರ ಕ್ರಿಟಿಕಲ್ ಆದಾಗ ನಾವೆಲ್ಲರೂ ಪರಿಸ್ಥಿತಿ ನೋಡಿ ಅಟ್ಟು ಟೇಷನ್ಗೆ ಹೋದಾಗ ಸರ್. ಲಾಸ್ಟಿಗೆ ನಮ್ಗೆ 12 ಗಂಟೆಗೆ ಎಫ್ ಐ ಆರ್ ಕಾಪಿ ಅದನ್ನು ಎಫ್ ಐ ಆರ್ ಮಾಡಿ ಅವಾಗ ರಿಸೂಟ್ ತೊಗೊಂಡಿರಿ ಸರ್. ನಾವು ರಿಸೂಟ್ ತೊಗೊಂಡ ಬಳಿಕ ಸರ್ ಅವರು ಇನ್ನೂ ತಕ್ಕ ಆದರೂ ಸರ್ ಇವತ್ತಿಗೆ ರಿಸೂಟ್ ಆದ ಬಳಿಕಾದರೂ ಇನ್ನೂ ತಕ್ಕ ಯಾರನ್ನೂ ಬಂಧಿಸಿಲ್ಲ, ಯಾರನ್ನೂ ಕ್ರಮನೂ ತೊಗೊಂಡಿಲ್ಲ ಸರ್. ನಾವು ಕೇಳಕ್ಕೆ ಹೋದ್ರೆ ಇಲ್ಲ ಬಾಗಲಕೋಟೆ ಜಿಲ್ಲಾದವ್ರು ಬರ್ತಾರೋ, ನಾವು ಏನೂ ಮಾಡೋಕ್ಕಾಗಿಲ್ಲ, ನಮ್ಮ ಎಫ್ ಐ ಆರ್ ಮಾಡೋದು ಅಷ್ಟೇ ಅನ್ನಕ್ತಾರೆ ಸರ್. ಇನ್ನೂ ತಕ್ಕ ನಮಗೆ ನ್ಯಾಯ ಸಿಗ್ಬೇಕು ರೀ. ನಮ್ಮ ಸಣ್ಣ ಸಮುದಾಯ ಐತಿ, ಅದಕ್ಕೆ ಇನ್ನೊಂದು ಸಲ ಆದರೂ ಯಾರ ಬಂದು ನಮ್ಗೆ ಇನ್ನೊಂದು ಸಲ ಆದರೂ ನಮಗಿಂತ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ದಯವಿಟ್ಟು ಅವ್ರಿಗೆಲ್ಲರಿಗೂ. ಹಣ್ಣಿನ ಗಾಡಿಯ ಮುಂದೆ ವಾಹನ ನಿಲ್ಲಿಸಬೇಡಿ ಎಂದಿದ್ದೇ ತಡ ತನ್ನ ಸಹಚರರನ್ನ ಕರೆಸಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಮಾರಣಾಂತಿಕ ಹಲ್ಲೆ ಅಲ್ಲದೆ ಜಾತಿ ನಿಂದನೆ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ಬೈದಿದ್ದಾರೆಂದು ಆರೋಪಿಸಲಾಗಿದೆ. ಅವ್ರು ನಮ್ಮ ಇದನ್ನು ತಗೋಲಿಕ್ಕರಿ ನಾವು ಹೋಗಿ ಅವ್ರು 24 ತಾಸಿನೊಳಗೆ ಅವ್ರು ತರ್ಲಿಕ್ಕರಿ ತಂದು ಅರೆಸ್ಟ್ ಮಾಡ್ಬೇಕ್ರಿ. ಅವ್ರು ಅರೆಸ್ಟ್ ಮಾಡ್ಲಿಕ್ಕರಿ ನಾವು ಧರಣಿ ಕುಂದಿರ್ತೀವಿ ರೀ ಪೊಲೀಸ್ ಸ್ಟೇಷನ್ ಮುಂದೆ ರೀ. ನಾವು ವಿಸ ತೊಗೊಂಡು ಕುಡಿತೀವಿ ರೀ. ನಮ್ಮ ಈ ಇಡೀ ನಮ್ದು ಎಷ್ಟು ಜಾತಿ ಐತೆ ನೋಡಿರಿ, ಎಲ್ಲ ಮಂದಿ ಅಲ್ಲಿ ಧರಣಿ ಕುಂದಿರ್ತೀರಿ. ಕೂತು ನಾವು ಒಟ್ಟು ಮಂದಿ ಊರ್ಲಿ ಹಾಕೊಂಡು ಸಾಯ್ತೀರಿ, ಇಲ್ಕ ವಿಸ ತೊಗೊಂಡು ಸಾಯ್ತೀರಿ, ಸ್ಟೇಷನ್ ಮುಂದೆ ಕುಂದಿರ್ತೀರಿ ನಾವು. ಥಳಿತಕ್ಕೊಳಗಾದ ವ್ಯಕ್ತಿಯು ತಪ್ಪಿಸಿಕೊಂಡು ಹೋದ್ರೂ ಬೆಂಬಿಡದೆ ಆತನನ್ನ ಓಡಿಸಿ ಹೊಡೆಯಲಾಗಿದೆ. ಇದರ ಪರಿಣಾಮ ತೀವ್ರ ಗಾಯಗೊಂಡ ಶಂಕರ್ ಭಜಂತ್ರಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರೋತ್ಸಾಹ ಕೊಡೋದು, ಬಟ್ ಇನ್ನೂವರೆಗೆ ಆದರೂ ಯಾರನ್ನೂ ಬಂಧಿಸಿಲ್ಲ. ಮತ್ತು ನಿನ್ನೆ ನಾವು ಎಫ್ ಐ ಆರ್ ಮಾಡಿ ಒಬ್ಬರನ್ನಾರ ಬಂಧಿಸ್ಬೇಕಲ್ರಿ ಸರ. ಹೆಸರು ಎಲ್ಲ ಹೇಳಿವ್ರಿ, ಅವ್ರ ಫೋಟೋಗಳು ಅದಾವು, ಎಲ್ಲ ಅದಾವು. ಅವರೆಲ್ಲ ಅಲ್ಲೇ ಉತ್ತರಾಗ ಅಡ್ಡಾಡ್ತಾರೆ ಸರ್. ಅಟ್ರು ಒಬ್ಬರನ್ನಾರ ತಂದು ಬಂಧಿಸ್ಬೇಕಲ್ರಿ, ಒಬ್ಬರನ್ನ ಬಂಧಿಸಿಲ್ಲ ಇನ್ನೂವರೆಗೂ. ಏನು ಮಾಡ್ಬೇಕು ಸರ್ ನಾವು? ಈಗ ಕೇಳಿದ್ರೆ ನಾವು ಇವತ್ತು ಬಂಧಿಸ್ತೀವಿ, ನಾಳೆ ಬಂಧಿಸ್ತೀವಿ, ಬಾಗಲಕೋಟೆ ಒಳಗೈತಿ, ಅಲ್ಲಿ ಐತಿ, ಹಿಂಗೆ ಹೇಳ್ತಾರೆ ಸರ್. ಕೊರಮ ಸಮಾಜದ ಮುಖಂಡರು ಆಸ್ಪತ್ರೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ಆರೋಪಿತರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ತಮ್ಮ ಸಮಾಜಕ್ಕೆ ನ್ಯಾಯ ಸಿಗದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ರನ್ ಟಿವಿ ನ್ಯೂಸ್, ಮುಧೋಳ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್,
ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.